very very important. ಅದು ಯಾವ ತರ ಇಮಿಡಿಯೇಟ್ ಆಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ತೊಂದರೆಯಾಗತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕು. ಹಿಂದೆ ಬನ್ನಿ. ಹಿಂದೆ ಸರ್ ಪ್ಲೀಸ್ ಸರ್. ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್. ಅಡ್ಡ ಹೋಗ್ಬಿಡಿ ಸರ್. ಮೇಡಮ್ ಅಡ್ಡ ಹೋಗ್ಬಿಡಿ ಮೇಡಮ್. ರಾಜ್ಯದ ಮೊದಲ ಲೋಕಸಭಾ ಚುನಾವಣೆಗೆ ನಾಳೆ ರಾಜ್ಯದಲ್ಲಿ ಮೊದಲ ಲೋಕಸಭಾ ಚುನಾವಣೆಗೆ ನಾಳೆ ನಾವೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾಲೇಜಿನಲ್ಲಿ ವಿಶ್ವವಿಗ ಚುನಾವಣಾಧಿಕಾರಿಗಳು ಮಸ್ಟರಿಂಗ್ ಸೆಂಟರ್ನಲ್ಲಿ ಕಾರ್ಯಕ್ರಮವನ್ನು ಓಪನ್ ಮಾಡ್ತಿದ್ದಾರೆ. ಅದನ್ನು ಗಮನಿಸಬಹುದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಹಾಲಕ್ಷ್ಮಿ ಲೇಔಟ್ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಲಾಗ್ತಿದೆ. ಸ್ಟ್ರಾಂಗ್ ರೂಮ್ ಒಳಗೆ ಇಡಲಾಗಿದೆ. ಅವುಗಳನ್ನು ಚುನಾವಣೆಗೆ ನೇಮಕಗೊಂಡಂತಹ ಸಿಬ್ಬಂದಿಗಳಿಗೆ ವಿತರಣೆಯನ್ನು ಮಾಡುವ ಕೆಲಸವನ್ನು ಮಾಡಲಾಗಿದೆ. ವಿವಿಪ್ಯಾಟ್ಗಳು ಹಾಗೂ EVM ಮಿಷಿನ್ಗಳು ಬಂದಂತಹ ಸಂದರ್ಭದಲ್ಲಿ ಅವನ್ನು ಶೇಖರಣೆಯನ್ನು ಮಾಡಿಬಿಟ್ಟು ಆ ಒಂದು ಸ್ಟ್ರಾಂಗ್ ರೂಮ್ನಲ್ಲಿಟ್ಟು ಅದನ್ನು ಬೀಗವನ್ನು ಹಾಕಿ ಸೀಲನ್ನು ಮಾಡಲಾಗಿತ್ತು. ಈಗ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ಈಗ ಆ ಒಂದು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಲಾಗ್ತಿದೆ. ಅದನ್ನು ಗಮನಿಸಬಹುದು. ಸ್ಟ್ರಾಂಗ್ ರೂಮ್ನ ವಿವಿಪ್ಯಾಟ್ಗಳು ಹಾಗೆ EVM ಮಿಷಿನ್ಗಳನ್ನು ಚುನಾವಣಾ ಸಿಬ್ಬಂದಿಗಳು ಯಾರು ಚುನಾವಣೆಗೆ ನೇಮಕಗೊಂಡಿರ್ತಾರೋ ಆ ಸಿಬ್ಬಂದಿಗಳಿಗೆ ವಿತರಣೆಯನ್ನು ಮಾಡುವ ಕೆಲಸವನ್ನು ಮಾಡಲಾಗುತ್ತೆ. ಏನಾದರೂ ಸಮಸ್ಯೆ ಇದ್ದಲ್ಲಿ, ಅನುಮಾನ ಇದ್ದಲ್ಲಿ ಚುನಾವಣಾ ಸಿಬ್ಬಂದಿಗಳು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಅನುಮಾನವಿದ್ದಂತಹ ಪಕ್ಷದಲ್ಲಿ ಡೆಮೋವನ್ನು ಸಹ ಇಡಲಾಗಿದೆ. ಆ ಒಂದು ಡೆಮೋವನ್ನು
ಗಮನಿಸಿಕೊಂಡು ಡೆಮೋವನ್ನು ಅವರೇ ಪ್ರಯತ್ನವನ್ನು ಪಟ್ಟು EVM ಮಿಷನ್ಗಳನ್ನು ಮತದಾನದ ಕೇಂದ್ರಗಳಿಗೆ ಕೊಂಡೊಯ್ಯಬಹುದು. ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅಪೂರ್ವ ಸಿದ್ಧತಾ ಕಾರ್ಯಗಳು ಮಸ್ಟರಿಂಗ್ ಸೆಂಟರ್ನಲ್ಲಿ ನಡೀತಿದ್ದಾವೆ. ಅವನ್ನ ಗಮನಿಸಬಹುದು. ಈಗಾಗಲೇ ಸಾಕಷ್ಟು ಜನರು ಸಹ ಬರ್ತಿದ್ದಾರೆ, ಅದನ್ನು ಸಹ ಗಮನಿಸಬಹುದು. ಸಿಬ್ಬಂದಿಗಳು ಚುನಾವಣೆಗೆ ನೇಮಿಸಿಕೊಂಡಂತಹ ಸಿಬ್ಬಂದಿಗಳು ಮಸ್ಟರಿಂಗ್ ಕೇಂದ್ರಗಳ ಕಡೆ ಮುಖವನ್ನು ಮಾಡ್ತಿದ್ದಾರೆ. ಮುಖವನ್ನು ಮಾಡಿ ಈಗ ಅನುಮಾನವಿದ್ದಂಥಲ್ಲಿ ಯಾವುದಾದ್ರೂ ಸಮಸ್ಯೆ ಕಂಡು ಬಂದಂಥಲ್ಲಿ ಅದನ್ನು ಸಂಪೂರ್ಣವಾಗಿ ಇಲ್ಲೇ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತೆರಳೋ ಕೆಲಸವನ್ನು ಮಾಡಲಾಗ್ತಿದೆ. ಸ್ಟ್ರಾಂಗ್ ರೂಮ್ ಒಳಗಡೆ VVPATಗಳು ಹಾಗೂ EVM ಮಿಷಿನ್ಗಳು ಇರೋದನ್ನು ಕೂಡ ಗಮನಿಸ್ಬೋದು. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಲಾಗ್ತಿದೆ. ಚಿತ್ರೀಕರಣವನ್ನು ಮಾಡಿ ಈಗ ಮಸ್ಟರಿಂಗ್ ಸೆಂಟರ್ನಲ್ಲಿದ್ದಂತಹ ಸ್ಟ್ರಾಂಗ್ ರೂಮ್ನಲ್ಲಿದ್ದಂತಹ VVPATಗಳು ಹಾಗೂ EVMಗಳನ್ನು ಸ್ಟ್ರಾಂಗ್ ರೂಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.